ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇದು ವ್ಲಾಗ್ ಬಂದು ಶುಕ್ರವಾರದ್ದು. ನಮ್ಗೆ ಇವತ್ತು ಎಕ್ಸಾಮ್ ಇತ್ತು, ಅಂದರೆ ಸ್ಪೋರ್ಟ್ಸ್ದು ವೆಲ್ತ್ ಯೋಗ ಅಂತ. ಅದಕ್ಕೆ ಬರೀ ಜಸ್ಟ್ ಸಿಗ್ನೇಚರ್ ಮಾಡಬೇಕಾಗಿತ್ತು ಅಷ್ಟೇ, ಎಕ್ಸಾಮ್ ಏನು ಇರಲಿಲ್ಲ. ಬಟ್ ನಾವು ಫಸ್ಟ್ ಸೆಮ್ಮಲ್ಲಿದ್ದಾಗ ಸಿ1 ಅಸೈನ್ಮೆಂಟ್ ಕೊಟ್ಟಿದ್ರು, ಸಿ2 ಎಕ್ಸಾಮ್ ಮಾಡಿದ್ರು. ಬಟ್ ಈ ಸಲ ಬರೀ ಸಿಗ್ನೇಚರ್ ಅಂತ ಹೇಳಿದ್ರು. ಸಿಗ್ನೇಚರ್ ಮಾಡೋಕ್ಕೆ ಅಂತ ಒನ್ ಡೇ ಹೋಗಿದ್ವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು, ಅಂದರೆ ವೀಡಿಯೋದಲ್ಲೆಲ್ಲ ಕಾಣ್ತಾ ಇಲ್ಲ ಮಳೆ ಬರ್ತಿರೋದು, ಸೋನೆ ಆಗ್ತಾಯಿತ್ತು. ಆದರೆ ನಾನು ಹಂಗೂ ಖರ್ಚಿಪ್ ಹಾಕೊಂಡು ಹಂಗೆ ವೀಡಿಯೋ ಮಾಡ್ತಾಯಿದ್ದೆ. ಆಮೇಲೆ ಹಂಗೆ ಅಪರೂಪ ಕಾಲೇಜಿಗೆ ಬಂದಿದ್ವಲ್ಲ ಅಂತ ನಾವು ಪಾನಿಪುರಿ ತಿನ್ನೋಕ್ಕೆ ಅಂತ ಹೋಗಿದ್ವಿ. ಇದು ಒಂದು ಸಿಕ್ಕಾಪಟ್ಟೆ ವರ್ಷದಿಂದ ಮಾಡ್ತಾ ಇರೋದಂತೆ ಇವರು ಪಾನಿಪುರಿನ. ಬರೀ 10 ರೂಪಾಯಿಗೆ ಅಷ್ಟೇ, ನಾವು ಇಲ್ಲಿ ತಿನ್ನೋದೇ 10 ರೂಪಾಯಿಗೆ ಅಷ್ಟೇ ಪಾನಿಪುರಿ. 20 ರೂಪಾಯಿಗೂ ಕೊಡ್ತಾರೆ ಮತ್ತು 10 ರೂಪಾಯಿಗೂ ಕೊಡ್ತಾರೆ. ಬಟ್ ಇವಾಗ ಅಂಕಲ್ 40 ವರ್ಷದಿಂದ ಮಾಡ್ತಾರಂತೆ. ಮೊದಲು 2 ರೂಪಾಯಿಂದ ಚುರುಮುರಿ ಮಾಡ್ಕೊಂಡು ಬರ್ತಾಯಿದ್ರಂತೆ. ಇವಾಗ ಪಾನಿಪುರಿ ಅಂತ ಇಲ್ಲಿ ಅಭಿನವ್ ಭಾರತಿ ಸ್ಕೂಲ್ ಹತ್ರ ಇದು, ಅಲ್ಲಿ ಮಕ್ಕಳಿಗೆಗೋಸ್ಕರನೇ ಅಂತಲೇ ಅವಾಗಿಂದ 10 ರೂಪಾಯಿಗೆ ಮಾಡ್ಕೊಬರ್ತಾರೆ. ಅದು ಮಿನಿಮಮ್ 40 ವರ್ಷದಿಂದಲೂ ಮಾಡ್ತಾರಂತೆ. 10 ವರ್ಷದಿಂದ ಪಾನಿಪುರಿ ಅಂತೆ. ಇದೇ ಜಾಗನೇ, ಯಾವ ಜಾಗದಲ್ಲೂ ಮಾಡೋಕ್ಕೋಗಲ್ವಂತೆ, ಇದೇ ಒಂದು ಜಾಗದಲ್ಲೇ ಮಾಡೋದು. ಭಾನುವಾರ ಮಾತ್ರ ಇರೋದಿಲ್ಲ. ಅದು ಬಿಟ್ಟರೆ ಬೆಳಿಗ್ಗೆ 11 ಗಂಟೆಗೆ ಓಪನ್ ಆಗುತ್ತೆ ಅನಿಸುತ್ತೆ. 11 ಗಂಟೆಯಿಂದ ಸಂಜೆ ಒಂದು 5 ಗಂಟೆ ಒಳಗೆ ಸ್ಕೂಲ್ ಮಕ್ಳು ಇರೋ ತನಕ ಓಪನ್ ಮಾಡ್ತಾರೆ. ಅಂಕಲೆಲ್ಲ ಹೇಳ್ತಾಯಿದ್ರು. ಆ ಸ್ಕೂಲಲ್ಲಿ ಅಭಿನವ್ ಭಾರತಿ ಸ್ಕೂಲಲ್ಲಿ ಓದಿದವರೇ ಈ ಅಂಕಲ್ ಹತ್ರ ಪಾನಿಪುರಿ ಎಲ್ಲ ತಿಂತಾ ಇರೋಂತೆ, ಚುರುಮುರಿ ಎಲ್ಲ. ಅವರು ಕೊನೆಯಲ್ಲಿ ಅವ್ರು ಇವಾಗ ಡಾಕ್ಟ್ರು, ಇಂಜಿನಿಯರ್ ಎಲ್ಲ ಆಗೋರಂತೆ. ಈಗಲೂ ಬಂದು ಅಂಕಲ್ ಹತ್ರ ಮಾತಾಡಿಸಿ, ಅವರು ತುಂಬ ಬೆಂಗಳೂರು ಮೈಸೂರಲ್ಲಿ ಇರೋರೆಲ್ಲ ಬಂದು ಇಲ್ಲಿ ಬಂದು ತಿನ್ಕೊಂಡು ಅಂಕಲ್ಗೆ ಸನ್ಮಾನ ಮಾಡಿದ್ರಂತೆ. ಬಟ್ ಇದಕ್ಕೆ ಯಾವುದೇ ಅಂಗಡಿ ಹೆಸರು ಏನೂ ಇಲ್ಲ. ರಾಜಣ್ಣ ಅಂತ ಕರೀತಾರೆ ಇವ್ರನ್ನ. ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ರಾಜಣ್ಣ ಅಂತಲೇ ಕರೆಯೋದು. ಬಟ್ ಸಿಕ್ಕಾಪಟ್ಟೆ ಫ್ರೆಂಡ್ಲಿಯಾಗಿ ನಮ್ಮ ಜೊತೆನೂ ಚೆನ್ನಾಗಿ ಮಾತಾಡ್ತಾಯಿದ್ರು ಫ್ರೆಂಡ್ಲಿಯಾಗಿ. ಆಮೇಲೆ ನಾವು ಅಲ್ಲಿ ತಿನ್ಕೊಂಡು ನಿಧಾನಕ್ಕೆ ನಡ್ಕೊಂಡು, ಇದು ಬಂದು ಕರ್ನಾಟಕ ಬರೋ ಹತ್ರ 180ಗೆ ಏನೇ ತೊಗೊಂಡು 180ಗೆ ಇದು ಸೇಲು. ಅಲ್ಲಿಗೆ ಡ್ರೆಸ್ ಕರ್ಟನ್ ತೊಗೋಬೇಕಾಗಿತ್ತು ಅಂದ್ಬಿಟ್ಟು ಇಲ್ಲೇ ಬಂದಿದ್ವಿ. ವಿಶಾಲ್ ಮಠಲೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಕರ್ಟನ್ಗೆ. ಒಂದು ಸಿಂಗಲ್ಗೆ 600 ಎಲ್ಲ ಇತ್ತು. ಅದಕ್ಕೆ ಬಟ್ ಇಲ್ಲಿ ಏನೇ ತೊಗೊಂಡ್ರು 180ನೇ. ಬಟ್ ಚೆನ್ನಾಗಿದೆ ಕ್ವಾಲಿಟಿನೇ. ಎಲ್ಲನೂ ನೋಡಿಲ್ಲ ನಾವು, ಕರ್ಟನ್ ನೋಡಿದ್ರೆ ಡ್ರೆಸ್ಗಳೆಲ್ಲ ಚೆನ್ನಾಗಿತ್ತು. ಪ್ಯಾಂಟ್ಗಳು ಡೈಲಿ ಯೂಸ್ ಆಗಿರ್ಬೋದು, ಪ್ರತಿ ಎಲ್ಲ ಐಟಮ್ ಇದೆ ಇರಲಿ. ಅಂದರೆ ಅಡುಗೆ ಸಾಮಾನು ಈ ಥರ ಏನಿಲ್ಲ. ಬಟ್ ಡ್ರೆಸ್ಸಸಲ್ಲಿ ಬಟ್ಟೆಗಳಲ್ಲಿ ಎಲ್ಲ ಥರ ವೆರೈಟಿ ಬಟ್ಟೆಗಳು ಐತೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ರಿಗೂ ಐತೆ. ಬೇಬಿಗಳಿಗೂ ಇದೆ, ಫ್ರಾಕಲ್ಲಿ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೋಡಿದೆ, ನಾವೇನು ತೊಗೊಳ್ಳಿಲ್ಲ, ಬರೀ ಕರ್ಟನ್ ಮಾತ್ರ ತೊಗೊಂಡಿದ್ದು. ಇದು 180 ಎನಿ ಟೈಮ್ ಇರುತ್ತೆ ಅಂತ ಹೇಳ್ತಾಯಿದ್ರು. ಆಮೇಲೆ ಅಲ್ಲೇ ನೋಡಿಕೊಂಡು ಕರ್ಟನ್ಗಳು ತೊಗೊಂಡ್ವಿ. ಅನ್ನೋಗೆ ಅಲ್ಲೇ 180 ಆದ್ರೂ ಅದಲ್ಲೇ 2000 ಆಯಿತು. 20 ರೂಪಾಯಿ ಕಮ್ಮಿ 2000 ರೂಪಾಯಿಗೆ. ಆಮೇಲೆ ಶಾಪಿಂಗ್ ಮುಗಿಸಿ ನಾವು ನೆಕ್ಸ್ಟು ಜ್ಯೂಸ್ ಕುಡಿಯೋಣ ಅಂತ ಹೋಗಿದ್ವಿ. ನಾವು ಜಾಸ್ತಿ ಇದು ಕುಡಿತಾನೆ ಇರಲಿಲ್ಲ. ನಮ್ಮ ಅಕ್ಕ ನಮ್ಗೆ ಅಭ್ಯಾಸ ಮಾಡಿದ್ದು ಜ್ಯೂಸ್ ಕುಡಿಯೋದು. ಇವಾಗ ನಾವು ನಾರ್ಮಲ್ ಇದು ಕುಡಿತೀವಿ, ಈಗೆಲ್ಲ ಟೆಟ್ರೋ ಪ್ಯಾಕ್ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಕುಡಿಯೋಲ್ಲ. ಇದನ್ನು ಕುಡಿದ್ರೆ ಪಾನಿಪುರಿ, ಗೋಬಿ ಇಷ್ಟೇ ಇಬ್ಬರು ಕುಡಿದ್ವಿ. ನಾನು ಜ್ಯೂಸು ಸಪೋಟ ತೊಗೊಂಡಿದ್ದೆ, ಅವಳು ಕರ್ಬೂಜ ಹಣ್ಣು ತೊಗೊಂಡಿದ್ಲು. ನಂಗೆ ಸಪೋಟ ಕುಡಿಯೋಕ್ಕಾಗಿಲ್ಲ ಅಂತ ಅವಳು ಕೊಟ್ಟು, ಅವಳು ಕರ್ಬೂಜ ಹಣ್ಣು ಕೊಟ್ಟಳು. ಅಲ್ಲಿಂದ ಕುಡಿದ್ಬಿಟ್ಟು ಬಸ್ ಹತ್ಕೊಂಡು ಅಲ್ಲೇ ಸ್ವಲ್ಪ ಟ್ರೆಂಡ್ಸ್ ಇದೆ, ಅಲ್ಲೇ ಬಸ್ ಹತ್ಕೊಂಡು ಬಂದ್ವಿ. ಆಮೇಲೆ ಮೌರ್ಯ ಮಾರ್ಕೆಟ್ ಹತ್ರ ನಾವು ಈಗ ಜಾಮೂನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅನು ಮನೆಗೆ ಹೋಗಿದ್ನಲ್ಲ, ಅದಕ್ಕೆ ಇಲ್ಲಿ ಜಾಮೂನ್ ಪ್ಯಾಕೆಟ್ ತೊಗೊಂಡು ಹಂಗೆ ನಮ್ಮ ಪುನರ್ವಿ ಮನೆಗೆ ಹೋಗ್ಬೇಕಲ್ಲ, ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂದ್ಬಿಟ್ಟು ಅವಳಿಗೆ ಕುರ್ಕುರೆ ಅದು ಇದು ತೊಗೊಂಡು ಅನು ಮನೆಗೆ ನಮ್ಮ ಅಕ್ಕ ಅನು ಅಂದರೆ ನಮ್ಮ ಅಕ್ಕ ಅನು ಹೆಸರು, ಇವಳ ಹೆಸರು ಅನುನೇ, ಬಟ್ ಅವಳ ಹೆಸರು ಅನುಷಾನೇ, ನಾವು ಅನು ಅಂತ ಕರಿತೀವಿ. ಅವ್ರ ಮನೆಗೆ ಹೋದ್ವಿ. ಆವಾಗ ತಾನೇ ಜಸ್ಟ್ ಇವತ್ತು ಆಷಾಢ ಅಲ್ವಾ, ಅದರಿಂದ ಅವಳು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿಲ್ಲ, ಅವಾಗಲೇ ಒರೆಸ್ತಾ ಇದ್ದು. ಸರಿ ಆಯಿತು ಅಂದ್ಬಿಟ್ಟು ಹೋದ್ವಿ. ಪುನರ್ವಿ ಜೊತೆ ಆಟಾಡ್ತಾಯಿದ್ವಿ. ಪುನರ್ವಿನೂ ಚೆನ್ನಾಗಿ ಆ್ಯಕ್ಟಿವಾಗಿ ಆಟಾಡ್ತಾ ಇದ್ಲು. ಮೊದಲಂದರೆ ಅಷ್ಟು ಆಟಾಡ್ತಾ ಇರಲಿಲ್ಲ. ನನ್ನ ಕಂಡ್ರೊಳಗೆ ಮೊದಲೇ ಆಗೋಲ್ಲ, ಸಿಕ್ಕಾಪಟ್ಟೆ ಕೋಪ. ನಾನು ಮಾತಾಡಿಸ್ತಾ ಇದ್ದೆ ಅವಳನ್ನ, ಚೆನ್ನಾಗಿ ಮಾತಾಡ್ತಾಯಿದ್ಲು. ಬಂದು ಕೂತ್ಕೋ ಅಂತ ಕರಿತಾ ಇದ್ಲು. ಬಟ್ ಅಷ್ಟು ಕ್ಲಿಯರಾಗಿ ಮಾತಾಡಲ್ಲ ಅವಳು, ಚೆನ್ನಾಗಿ ಮಾತಾಡ್ತಾ ಇದ್ಲು ಆಯ್ ಅಂದ್ಕೊಂಡು. ಬಟ್ ಈಗ ಫ್ರೆಂಡ್ಲಿಯಾಗಿ ಅವಳಿಗೆ ಮೊದಲಾದರೆ ನಾನು ಅವಳೊಂದು ದುಶ್ಮನು. ಇಂಡಿಯಾ ಪಾಕಿಸ್ತಾನ ಅಂದರೆ ನಾವಿಬ್ಬರು ಆಗಬೇಕಾಗಿತ್ತು. ಹಂಗೆ ಮಾತಾಡೋಳು ನನ್ನ ಜೊತೆ. ಇವಾಗ ಚೆನ್ನಾಗಿ ಮಾತಾಡ್ತಾಳೆ. ನಾನು ಕೇಳ್ತಾ ಇದ್ದೆ ಅವಳನ್ನ, ನಿಮ್ಮ ಅತ್ತೆ ಎಲ್ಲಿ ಅಂತ. ಎಲ್ಲಿ ಅತ್ತೆ? ಮಧು ಅತ್ತೆ ಎಲ್ಲಿ? ಎಲ್ಲಿ ಮಧು ಅತ್ತೆ? ಮಧು ಅತ್ತೆ ಎಲ್ಲಿ? ಮಧು ಅತ್ತೆ, ಸಿಂಧು ಅತ್ತೆ ಎಲ್ಲಿ? ಅಲ್ಲ ಅವರು ಹೋಗಲ್ವ ನೀನು ಅಲ್ಲಿಗೆ? ಯಾಕೆ ಹೋಗಲ್ಲ? ಅಯ್ಯೋಯ್ಯೋ, ಹೋಗಲ್ವ ನೀನು? ಮಾತಾಡ್ಕೊಂಡು ಅವಳ ಜೊತೆ ಹಂಗೆ ಅವಳು ಜೇಮ್ಸ್ ತಿಂತ ಇದ್ಲು. ನನಗೆ ಕೊಡು ಅಂತ ಕೇಳ್ತಿದ್ದೆ, ಕೊಡಲ್ಲ ಅಂತ ಇದ್ಲು. ಆಮೇಲೆ ಹೆಂಗೂ ಜಾಸ್ತಿ ಕೇಳಿದೆ ಅಂದ್ಬಿಟ್ಟು ಒಂದೇ ಒಂದು ಕೊಟ್ಬಿಟ್ಲು. ಆಮೇಲೆ ಅದೊಂದು ತಿಂದೆ. ಆಮೇಲೆ ನಾನು ಇನ್ನೂ ಕೇಳ್ತೀನಿ ನೆಕ್ಸ್ಟ್ ಅಂದ್ಬಿಟ್ಟು ಬರೋದೆಲ್ಲ ಬಾಯಿಗೆ ಹಾಕೊಬಿಟ್ಟಿದ್ಲು. ಆಮೇಲೆ ಅವಳ ಜೊತೆ ನನಗೆ ಆಟಾಡ್ಕೊಂಡು ಸ್ವಲ್ಪ ಅಲ್ಲೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅನು ಮನೆಗೆ ಹೋಗೋಣ ಅಂತ ಅವಳು ಹೋದ್ವಿ. ಅಕ್ಕ ರೆಡಿ ಮಾಡ್ಕೋತಾ ಇದ್ಲು ಪೂಜೆ ಮಾಡೋಕ್ಕೆ ಅಂತ. ಅವಳು ರೆಡಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಅನು ಮನೆಗೆ ಹೋದ್ವಿ. ಅನು ಮನೆಗೆ ಇನ್ನೊಂದೇನಾದ್ರು ಏನಾಯಿತು ಅಂದರೆ, ನಮ್ಮ ಅಕ್ಕನ ಮನೆಯಿಂದ ಕೆಳಗಿಳಿಬೇಕಾದ್ರೆ ಅವ್ರ ಮನೆ ರೋಡಲ್ಲಿ ಒಬ್ಬರು ಆಂಟಿ ಇದ್ದರು, ಯಾರಂತ ಗೊತ್ತಿಲ್ಲ. ನಾವು ಕವರ್ ಇಟ್ಕೊಂಡಿರೋ ಸ್ಟೈಲ್ ನೋಡಿ, ಅದು ಅನು ಇಟ್ಕೊಂಡಿರೋ ಕವರ್ ಸ್ಟೈಲ್ ನೋಡಿ ನಾನು ರೇಗಿಸ್ತಾ ಇದ್ದೆ ಅವಳನ್ನ ರೋಡಲ್ಲಿ. ಸೇಲ್ ಮಾಡೋರ ಥರನೇ ಕಾಣ್ತೀಯ ಅಂತ. ಅದೇ ಸ್ವಲ್ಪ ಇದು ವೀಡಿಯೋದಲ್ಲಿ ಕವರ್ ಚಿಕ್ಕ ಕಾಣ್ತಿದ್ದು, ಸಿಕ್ಕಾಪಟ್ಟೆ ದೊಡ್ಡಗೆಲ್ಲ ರೋಡ್ ಸೈಡ್ ಸೇಲ್ ಮಾಡ್ತಾರಲ್ಲ. ಈಗ ಮಂಡ್ಯದಲ್ಲೂ ಅಷ್ಟು ಈ ಥರ ಯೂನಿಫಾರ್ಮ್
ಯೂನಿಫಾರ್ಮ್ ಥರ ಹಾಕ್ಕೊಂಡೆ ID ಕಾರ್ಡ್ ಹಾಕ್ಕೊಂಡೆ ಸೇಲ್ ಮಾಡ್ತಾರೆ. ಆ ಆಂಟಿ ಕೇಳ್ತಾಯಿದ್ರು, ಏನು ಸೇಲ್ ಮಾಡ್ತಾಯಿದ್ದೀರಾ ಅಂದು. ಪಾಪ ನಮ್ಮ ಮನುಗೆ ಶೇಪ್ ಔಟ್ ಆಗ್ಬಿಡ್ತು. ನನಗೆ ನಗ ಅಲ್ಲಿ. ಆಮೇಲೆ ಹೇಳ್ದೆ, ಅವಳು ಮಾತಾಡಲಿಲ್ಲ. ನಾನು ಹೇಳ್ದೆ, ಆಂಟಿ ಏನು ಸೇಲ್ ಮಾಡ್ತಾಯಿಲ್ಲ, ನಾವು ತೊಗೊಂಡೋಗ್ತಾ ಇದ್ದೀವಿ ಅಂತ ಅಂದೆ. ಅದಕ್ಕೆ ನೀವು ಸೇಲ್ ಮಾಡೋ ಥರ ಮಾತಾಡ್ತಾ ಇದ್ರಲ್ಲ ಅಂದರು. ಆಂಟಿ ನಾನು ಅವಳನ್ನ ರೇಗಿಸ್ತಾ ಇದ್ದೆ ಅಷ್ಟೇ, ಅವಳು ಸೇಲ್ ಮಾಡೋದೇನಿಲ್ಲ, ನಾವು ಸ್ಟೂಡೆಂಟು ಅಂತ ಹೇಳ್ದೆ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅವಳು ಹಂಗೆ ರೇಗಿಸ್ಕೊಂಡು ಹೋಗ್ತಾ ಇದ್ದೆ. ಅವಳು ವೀಡಿಯೋ ಮಾಡ್ತಾ ಇದ್ನೆಲ್ಲ ಬೈತಾ ಇದ್ಲು, ನೀನು ಆಡು ಹಂಗೆ ಹಿಂಗೆ ಅಂದ್ಕೊಂಡು ಬೈತಾ ಇದ್ಲು. ಆಮೇಲೆ ಹೋಗಿ ಅವ್ರ ಮನೇಲವ್ರ ಮಮ್ಮಿಗೆ ಹೇಳುತ್ತೆ. ಅವ್ರ ಮಮ್ಮಿನೂ ಪಾಪ ಚೆನ್ನಾಗಿ ನಗ್ತಾ ಇದ್ರು. ಪಾಪ ಅದಕ್ಕೆ ಬೇಜಾರಾಗ್ಬಿಟ್ಟಿಲ್ಲ, ಹಿಂಗೆ ಅಂದ್ಬಿಟ್ರಲ್ಲ ನನಗೆ ಅಂತ. ಪಾಪ ಆಂಟಿಗೆ ಅವ್ರು ಎಷ್ಟು ಬೈಕೊಂಡವಳು ಏನೋ ಗೊತ್ತಿಲ್ಲ ಅಂತುವೆ. ಆಮೇಲೆ ಅವ್ರ ಮನೆಗೆ ಹೋದೆ. ಅವ್ರ ಮನೇಲಿ ಕರು ಹಾಕಿತ್ತು, ಪುಟ್ಟು ಕರು ಅಂದರೆ. ನಾನು ಅದು 3-4 ದಿನ ಆಗೈತೆ ಕರು ಹಾಕಿ. ನಾನು ಅಷ್ಟು ದಿನದ ಯಾವುದೂ ಕರು ನೋಡಿಲ್ಲ. ಆಮೇಲೆ ಕರು ನೋಡೋಕ್ಕೆ ಅಂತ ಕರ್ಕೊಂಡೋಗಿದ್ದು. ಬಟ್ ಅದು ಮಲಗಿದ್ದು. ನಾವು ಹೋದ ತಕ್ಷಣ ಏನೋ ನಾವು ಬಂದ್ವಿ ಅಂತೇನೋ ಎದ್ಬಿಡ್ತು ಅನ್ಕೋತೀನಿ ಮೇಲಕ್ಕೆ. ಹಂಗೆ ನಿಂತಿದ್ದು. ಬಟ್ 3-4 ದಿನಕ್ಕೆ ಎದ್ದೇಳುವಾಗ ಕರು ಹಾಕಿತ್ತು. ಚೆನ್ನಾಗಿತ್ತು ಕರು. ಅಲ್ಲ ಏಮನ್ನು ಮನೆ ನಿಲ್ಸ್ಕೊಬಿಟ್ಟಿದ್ದೀರಿ. ನೀನು ಜಾಮೂನ್ ಮಾಡೋಕ್ಕೆ ಬಿಡಲ್ಲ ನಾವು. ಸುಮ್ಮನೆ ಅದು ಕುಕ್ಕರಲ್ಲಿ ಮಾತ್ರ ತೋರಿಸೋದು. ಅದೊಂದು ನಾನು ವೀಡಿಯೋ ಮಾಡ್ತಾಯಿದ್ದೆ, ಅದಕ್ಕೆ ನಾನು ಜಾಮೂನ್ ಮಾಡ್ತಾಯಿದ್ದೀನಿ ಅಂತ ಹೇಳಬೇಡ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ನೀನು ಮಾಡ್ತೀಯ ಅಂತ ನಾನು ಹೇಳಲ್ಲ ಅಂತ ರೇಗಿಸ್ತಾ ಇದ್ದೆ. ಏನಕ್ಕೆ ಅಂದರೆ ಸ್ವಾತಿಯಕ್ಕನ ಮನೆಗೆ ಹೋದಾಗ ಸ್ವಲ್ಪ ಹಿಟ್ಟು ಕರೆಕ್ಟಾಗಿ ಕಲಿಸ್ಲಿಲ್ವಲ್ಲ ಅವಳು, ಅದಕ್ಕೆ ರೇಗಿಸ್ತಾ ಇದ್ದೆ ಅವಳನ್ನ. ಆಮೇಲೆ ಅನು ಮನೆಗೆ ಇವಾಗೆಲ್ಲ ಡೋರೆಲ್ಲ ಪಾಲಿಷ್ ಮಾಡಿದ್ರು. ಬಟ್ ಇವಾಗ ಮಾತ್ರ ಅನು ಮನೆ ಸಖತ್ತಾಗೈತೆ. ಅವಳೇ ಅಂತಾಳು ಒಂದೊಂದ್ಸಲ ಚಿಕ್ಕ ಹಂಗೆ ಹಿಂಗೆ ಅಂತ. ಎಲ್ಲ ಮೊದಲಂತ ಇವರು ಮನೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಯಿತು ಅಂತ. ಅದೇ ಅವ್ರು ಇವಾಗ ನೋಡ್ಬಿಟ್ಟೆ ಮಾತ್ರ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಯಿತು ಅಂತಾರೆ. ಈಗ ಪಾಲಿಶ್ ಎಲ್ಲ ಮಾಡೋ ಸಖತ್ತಾಗೈತೆ ಮನೆ ಮಾತ್ರ. ಈಗ ಸಿಂಕೆಲ್ಲ ಹಾಕ್ಸಿದ್ದಾರೆ, ಮೊದಲು ಏನೂ ಹಾಕ್ಸಿರ್ಲಿಲ್ಲ. ಇವಾಗ ಪೂರ್ತಿ ಎಲ್ಲ ರೆಡಿ ಆಗಿದೆ. ಬಟ್ ಕಬೋರ್ಡ್ಗಳು ಒಂದು ಹಾಕ್ಸಿಲ್ಲ ಅಷ್ಟೇ. ಅಡುಗೆ ಮನೆಗೆ ಮತ್ತು ರೂಮ್ಗಳಿಗೆ ಕಬೋರ್ಡ್ ಒಂದು ಹಾಕ್ಸಿಲ್ಲ. ಇನ್ನೆಲ್ಲ ಹಾಕ್ಸಾಯ್ತು. ಬಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ಕರ್ಟನ್ ಎಲ್ಲ ತಂದಿದ್ದಲ್ಲ ಇವತ್ತಿದೆ. ಇವಾಗ ಕರ್ಟನ್ಗಳೇ ನಾವು ಇವತ್ತು ತೊಗೊಂಬಂದಿದ್ದು. ಬಟ್ ಕರ್ಟನ್ ಹಾಲ್ಗೆ ಹಾಕಿದ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಚೆನ್ನಾಗೈತಿದ್ದು. ಮೆರೂನ್ ಕಲರ್ದು ವೈಟ್ ಕೊಡೆ ಅಲ್ವಾ, ಅದರಿಂದ ಸಖತ್ತಾಗಿ ಕಾಣ್ತಾ ಇದ್ದು. ವೀಡಿಯೋಗಿಂತ ರಿಯಲಿ ನೋಡೋಕೆ ಮಾತ್ರ ನಂಗೆ ಅದೇ ಇಷ್ಟ ಆಗಿದ್ದು. ಬಟ್ ರೂಮಿಂದೆಲ್ಲ ಈ ಥರನೇ ಈ ಕಡೆಗೂ ತೊಗೋಬೇಕು ಅಂತ ಅಂದ್ಕೊಂಡಿದ್ದು. ಆಮೇಲೆ ಹೋಗ್ಲಿ ಅಂದ್ಬಿಟ್ಟು 2 ಪಿಂಕ್ ಇರೋದ್ರಿಂದ ಓಕೆ ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನೆ ಆದ್ವಿ. ದೇವ್ರ ಮನೆ ಡೋರ್ಗೆಲ್ಲ ಪಾಲಿಷ್ ಮಾಡಿಸೋರೆ. ಮೊದಲು ಪಾಲಿಷ್ ಏನು ಮಾಡಿಸಿರ್ಲಿಲ್ಲ. ಬಟ್ ಅರ್ಜೆಂಟಿಗೆ ಅವ್ರು ಗೃಹಪ್ರವೇಶ ಮಾಡಿರೋದ್ರಿಂದ ಅವಾಗ ಏನು ಮಾಡಿಸಿರ್ಲಿಲ್ಲ. ಇವಾಗ ಮನೆ ಮಾತ್ರ ಸಿಕ್ಕಾಪಟ್ಟೆ ಲುಕ್ಕಾಗಿ ಸಖತ್ತಾಗೈತೆ ಮಾತ್ರ. ಬಟ್ ದೃಷ್ಟಿ ಹಾಕ್ಬಾರ್ದು. ಬಟ್ ಆದ್ರೂ ಮನೆ ಚೆನ್ನಾಗೈತೆ, ನನಗೆ ಇಷ್ಟ ಆಯಿತು. ಕರ್ಕೊಂಡೋಗಿ ಇಲ್ಲಿ ಒಬ್ಬರು ಅವ್ರನ್ನ ಅಂದರೆ ಅವಳಿಗೆ ಪರಿಚಯ ಇರೋರ್ದು ಒಬ್ರದ್ದು ಮನೆ ಇತ್ತು, ಅಲ್ಲಿ ಕರ್ಕೊಂಡೋಗಿದ್ದು. ಮನೆ ಮಾತ್ರ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿತ್ತು. ಬಟ್ ಚೆನ್ನಾಗಿದೆ ಮನೆಗೆಲ್ಲ. ನಾವು ಧಾರಾವಾಹಿಲಿ ಮತ್ತು ಮೂವಿಗಳಲ್ಲಿ ನೋಡ್ತೀವಲ್ಲ ಆ ಥರ ಮನೆ ಸೇಮ್ ವುಡ್ಡಲ್ಲೇ ಫುಲ್ಲು ಮಾಡಿಸಿರೋದು. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮನೆಯೆಲ್ಲ. ಇನ್ನೂ ಅಕಸ್ಮಾತ್ ಏನಾದ್ರು ಗೃಹಪ್ರವೇಶ ಮಾಡೋ ಟೈಮ್ಗೆ ಹೋದರೆ ಇವಳಂದ್ರೆ ಫುಲ್ ಫಿದಾಗ್ಬಿಡ್ತಾಳೆ ಅನಿಸುತ್ತೆ. ಅದನ್ನೇ ರೇಗಿಸ್ತೈತಿ. ಮಿನಿಮಮ್ ಈ ಮನೆ ಕಟ್ಟಿಂಗ್ ಮಿನಿಮಮ್ 2 ಕೋಟಿ ಮೇಲೆ ಆಗಿರುತ್ತೆ. ಬಟ್ ಕೆಳಗಡೆ ಇನ್ನೊಂದು ಮನೆ ಐತಿ. ಇದು ಮೇಲ್ಗಡೆಯಿಂದ ಡೂಪ್ಲೆಕ್ಸ್ ಇರೋದು. ಬಟ್ ಕೆಳಗಡೆ ಬಾಡಿಗೆ ಕೊಡೋಕ್ಕೆ ಅಂತ ಅವ್ರು ಇದು ಮಾಡ್ಕೊಂಡವ್ರು. ಯಾರಂತ ನನಗೂ ಗೊತ್ತಿಲ್ಲ. ಬಟ್ ನನಗೂ ಗೊತ್ತು. ಮೇಲಿಂದ ಸಖತ್ತಾಗಿ ಕಾಣ್ತಾ ಇತ್ತು. ಇನ್ನೇನು ಮಂಡ್ಯ ಇನ್ನೊಂದು 2 ವರ್ಷ ಆದರೆ ಬೆಂಗಳೂರಿಗಿಂತ ಹೆಚ್ಚಾಗಿ ಆಗುತ್ತೆ ಅನಿಸುತ್ತೆ. ಯಾಕೆಂದರೆ ಬಿಲ್ಡಿಂಗ್ಗಳಂದರೆ ಅಪಾರ್ಟ್ಮೆಂಟ್ಗಳೆಲ್ಲ ಇಲ್ಲ ಮಂಡ್ಯದಲ್ಲಿ. ಬಟ್ ಇದು ಬಿಲ್ಡಿಂಗ್ಗಳೇ ಸಿಕ್ಕಾಪಟ್ಟೆ ಉದ್ದಕ್ಕೆ. ಬೆಂಗಳೂರಲ್ಲಿ ಹೆಂಗಿರುತ್ತೆ ಹಂಗೆ ಇರುತ್ತೆ. ಅಲ್ಲಿ ಸ್ವಲ್ಪ ಗಿಡಗಳು ಜಾಸ್ತಿ, ಇಲ್ಲೆಲ್ಲ ಮರಗಳೆಲ್ಲ ಜಾಸ್ತಿ. ಆದರೆ ಬೆಂಗಳೂರಲ್ಲಿ ಇಷ್ಟೊಂದಿಲ್ಲ. ಇಲ್ಲಿ ಮಂಡ್ಯದಲ್ಲಿ ಈಗ ಸೇಮ್ ಬೆಂಗಳೂರಿಗಿಂತ ಹೆಚ್ಚಾಗಿ ಬಿಲ್ಡಿಂಗ್ಗಳು ಜಾಸ್ತಿ ಆಯ್ತೈತೆ. ಇನ್ನೊಂದು 2-3 ವರ್ಷ ಹೋದರೆ ಇಲ್ಲೆಲ್ಲ ಜಾಗ ಇರೋದೆಲ್ಲ ಪೂರ್ತಿ ಬಿಲ್ಡಿಂಗ್ಗಳಾಗ್ಬಿಡುತ್ತೆ. ಬಟ್ ಅಪಾರ್ಟ್ಮೆಂಟ್ಗಳೇನಾದರೂ ಆಗ್ಬಿಟ್ರೆ ನಮ್ಮ ಮಂಡ್ಯದಲ್ಲಿ ಮಾತ್ರ ಬೆಂಗಳೂರಿಗಿಂತ ಹೆಚ್ಚಾಗಿ ಕಾಣುತ್ತೆ ನಮ್ಮ ಮಂಡ್ಯ. ಬಟ್ ಚೆನ್ನಾಗಿತ್ತು ಮನೆ ಮಾತ್ರ. ಅನ್ನೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಅದನ್ನೇ ರೇಗಿಸ್ತಾ ಇದ್ದೀನಿ. ಮನೆ ಸೈಟೆಲ್ಲ ಮಾರಿಬಿಟ್ಟು ಇಲ್ಲೇ 2 ಕೋಟಿ ಕೊಟ್ಬಿಟ್ಟು ಮನೆ ತಗೋಬಿಡು. ಥ್ಯಾಂಕ್ ಯು ಫಾರ್ ವಾಚಿಂಗ್.